ಹಲೋ ಫ್ರೆಂಡ್ಸ್, ಟು ಮೂನ್ ಸೀಸನ್ 2 ಎಪಿಸೋಡ್ 10. ಇವತ್ತು ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲಿ ಡಾಕ್ಟರ್ ಗ್ಯಾಂಗ್ ಕ್ಲಾಸ್ ರೂಮ್ ನ ತೋರಿಸ್ತಾವ್ರೆ. ಪ್ರೊಫೆಸರ್ ಸೀರಿಯಸ್ ಆಗಿ ಕೂತ್ಕೊಂಡು ಪಾಠ ಮಾಡ್ತಾ ಇದ್ರೆ ಭೀಮ್ ಏನೋ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ. ನಾನು ಹಿಂಗೆ ಯಾವಾಗಲಾದ್ರೂ ಒಂದ್ಸತಿ ವಿಡಿಯೋ ಹಾಕ್ತೀನೋ ಅದೇ ಥರ ಈ ಸೀರೀಸ್ ಅಲ್ಲಿ ಯಾವಾಗಲಾದ್ರೂ ಅಪರೂಪಕ್ಕೆ ಒಂದ್ಸತಿ ಕ್ಲಾಸ್ ರೂಮ್ ನ ತೋರಿಸ್ಬಿಡ್ತಾರೆ ಫ್ರೆಂಡ್ಸ್. ಆಮೇಲೆ ಭೀಮ್ ಒಂಟಿಯಾಗಿ ಬಂದು ಆಚೆ ಕೂತ್ಕೊಂಡು ಮ್ಯೂಸಿಕ್ ಕೇಳ್ತಾ ಇರ್ತಾನೆ. ಅವಾಗ ಪ್ರೊಫೆಸರ್ ಅವನ ಹತ್ರ ಬಂದು ಭೀಮ್ ಭೀಮ್ ಅಂತ ಕರೀತಾ ಇರ್ತಾರೆ. ಆದ್ರೆ ಭೀಮ್ ಕೇಳ್ಸಲ್ಲ. ಅವಾಗ ಅವರು ಜೋರಾಗಿ ಭೀಮ್ ಅಂತ ಕರೆದಾಗ ಅವಾಗ ಅವ್ನು ಕೇಳಿಸುತ್ತೆ. ಅವಾಗ ಪ್ರೊಫೆಸರ್ ಅವನ ಹತ್ರ ಯಾವುದೋ ಒಂದು ಡಾಕ್ಯುಮೆಂಟ್ಸ್ನ ಕೊಟ್ಟು ಇದನ್ನ ಇಂಜಿನಿಯರ್ ಫ್ಯಾಕಲ್ಟಿಯಲ್ಲಿ ಇರೋ ಪ್ರೊಫೆಸರ್ ಹತ್ರ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಈ ಪ್ರೊಫೆಸರ್ಸ್ಗೆಲ್ಲ ಯಾರಾದರೂ ಸಂತೋಷವಾಗಿದ್ರೆ ಇಷ್ಟ ಆಗಲ್ಲ. ಅಲ್ಲಿ ಎಷ್ಟೊಂದು ಜನ ಇದ್ದಾರೆ, ಅವ್ರ ಹತ್ರ ಎಲ್ಲ ಕೊಡೋದು ಬಿಟ್ಬಿಟ್ಟು ಹಾಯಾಗಿ ಕೂತ್ಕೊಂಡು ಮ್ಯೂಸಿಕ್ ಕೇಳ್ತಾ ಇರೋನ ಹತ್ರನೇ ಬಂದು ಕೊಡ್ತಾವ್ರೆ ನೋಡಿ. ಆಮೇಲೆ ಇವನು 4th ಕನಕ್ಕೆ ಕಾಣಿಸ್ತೆ ಇಂಜಿನಿಯರ್ ಫ್ಯಾಕಲ್ಟಿ ಹತ್ರ ಮೆತ್ತ ಬೇಕು ಥರ ಬರ್ತಾ ಇರ್ತಾನೆ. 4th ಅಲ್ಲೇ ನಿಂತ್ಕೊಂಡು ಅವ್ನು ಜೂನಿಯರ್ಸ್ಗೆ ಏನೋ ಕ್ಲಾಸ್ ತೊಗೊತಾ ಇರ್ತಾನೆ. ಅವರನ್ನ ಏನೋ ತಪ್ಪು ಮಾಡೋರು ಅನ್ಸುತ್ತೆ, ಅದಕ್ಕೆ ಬಡ್ಕೊತಾ ಇದ್ದಾನೆ. ಆಮೇಲೆ ಭೀಮ್ ಒಳಗಡೆ ಹೋಗಿ ಪ್ರೊಫೆಸರ್ ಹತ್ರ ಡಾಕ್ಯುಮೆಂಟ್ಸ್ ಕೊಟ್ಟು ಆಚೆ ಬರ್ತಾ ಇರ್ತಾನೆ. ಅವಾಗ 4th ಅವ್ನ ಜೂನಿಯರ್ಸ್ ಹತ್ರ ಭೀಮ್ನ ತೋರಿಸಿ ಅವನು ಡಾಕ್ಟರ್ ಭೀಮ್ ಅವ್ನಿಗೆಲ್ಲರೂ ವಿಶ್ ಮಾಡಿ ಅಂತ ಹೇಳ್ತಾನೆ. ಅವಾಗ ಅವರು ವಿಶ್ ಮಾಡ್ತಾರೆ. ತಿರ್ಗಾ ಅವನ ಹತ್ರ ಅವ್ನು ಊಟ ಮಾಡೋದ್ನಂತ ಕೇಳಿ ಅಂತ ಹೇಳ್ತಾನೆ. ಅವಾಗ ಅವರು ಕೇಳಿದಾಗ ಭೀಮ್ ಏನೂ ಹೇಳಲ್ಲ. ಅವಾಗ 4th ತಿರ್ಗಾ ಕೇಳಿ ಅಂತ ಹೇಳ್ತಾನೆ. ಅವರು ತಿರ್ಗಾ ಕೇಳಿದಾಗ ಅವಾಗಲೂ ಹೇಳಲ್ಲ. ತಿರ್ಗಾ ಜೂನಿಯರ್ಸ್ ಕೇಳ್ತಾರೆ. ಅವಾಗ ಭೀಮ್ ಊಟ ಮಾಡಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ 4th ಹಂಗಂದ್ರೆ ನಾನು ಬರೋವರೆಗೂ ವೇಟ್ ಮಾಡಕ್ಕೆ ಹೇಳಿ, ಸಾಯಂಕಾಲ 5:00 ಬರ್ತೀನಿ. ಆಮೇಲೆ ನಾನು ಅವನ್ನ ತುಂಬಾ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿ, ತುಂಬಾ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಂತೆಲ್ಲ ಹೇಳ್ತಾನೆ. ಅದೇ ತರ ಜೂನಿಯರ್ಸು ಹೇಳ್ತಾರೆ. ಭೀಮಗಂತೂ ತುಂಬಾ ನಾಚಿಕೆ ಆಗೋಗುತ್ತೆ. ನೆಕ್ಸ್ಟ್ ಫಾಯೋ ಮತ್ತೆ ಕಿಟ್ ಮಿಂಗ್ ಒಂದು ಕೆಫೆಲ್ ಕುತ್ಕೊಂಡಿರ್ತಾರೆ. ಕಿಟ್ ಹತ್ತು ಹೊಸ ಹುಡುಗಿ ತರ ನಾಚ್ಕೊಂಡು ಕುತ್ಕೊಂಡಿರ್ತಾನೆ. ಕಿಟ್ನ ಗುರಾಯಿಸ್ತಾ ಇರೋವಾಗ ಕಿಟ್ ಮಿಂಗ್ ಹತ್ರ ನೀವಿಬ್ರು ಜೊತೆಗಿದ್ದೀರಾ ಅಂತ ಮಾತ್ರ ಹೇಳ್ಬೇಡ್ರು ಅಂತ ಹೇಳ್ತಾನೆ. ಅದಕ್ಕೆ ಕಿಟ್ಟ ಹೌದು ಇಲ್ಲ ಅಂತಾನೂ ಹೇಳಲ್ಲ, ಅಂತ ತಲೆ ಆಡಿಸ್ತಾನೆ. ಅವಾಗ ಮಿಂಗ್ ಹತ್ರ ಇವಾಗ ನೀನ್ ಏನ್ ಹೇಳ್ತೀಯ ಅಂತ ಕೇಳಿದ್ರೆ ಅವನು ನನ್ನ ಫ್ರೆಂಡ್ ಸಂತೋಷವಾಗಿದ್ರೆ ನನ್ಗೆ ಓಕೆನೆ, ಏನ್ ಕಿಟ್ ಓಕೆನಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಓಕೆನೆ ಅಂತ ಮೆತ್ತಗೆ ಹೇಳ್ತಾನೆ. ಅದಕ್ಕೆ ಅವನ ಹತ್ರ ಹಂಗಂದ್ರೆ ಒಂದ್ ಸ್ವಲ್ಪನಾದ್ರೂ ಸಂತೋಷವಾಗಿರು ಅಂತ ಹೇಳ್ತಾನೆ. ಅವನು ನನ್ನ ಹತ್ರ ಹಿಂಗೆಲ್ಲ ಹೇಳ್ಬಿಡ್ರು ಅಂತ ಹೇಳ್ತಾನೆ. ಅವಾಗ ಅವ್ರ ಹತ್ರ ಕಿಟ್ ಮಿಂಗಿ ಇನ್ನೂ ಸಿಂಗಲ್ ಆಗಿರಲ್ಲ, ಮಿಂಗಲ್ ಆಗಿರ್ತಾರಲ್ವಾ, ಅದಕ್ಕಂತಾನೆ ನಾನು ತೋರ್ಸ್ ಮಾಡ್ತೀನಿ ಅಂತ ಹೇಳ್ತಾನೆ. ಅವಾಗ ಮಿಂಗ್ ಹತ್ರ ಕಿಟ್ಟಿಗೇನೋ ನೀನ್ ಅಂದ್ರೆ ಅಷ್ಟು ಇಷ್ಟ ಇಲ್ಲ ಅನ್ಸುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಕಿಟ್ಟ ಹಂಗಲ್ಲ, ಏನಿಲ್ಲ ನನ್ಗೆ ಇಷ್ಟನೇ ಅಂತ ಹೇಳ್ತಾನೆ. ಅವಾಗ ಕಿಟ್ ಹತ್ರ ನೀನ್ ಇನ್ಮೇಲೆ ಮಿಂಗ್ ಹತ್ರ ಅವಾಗ ಕೋಪ ಮಾಡ್ಕೊಂಡ್ಬಿಡುವ ಅಂತ ಹೇಳ್ತಾನೆ. ಅದಕ್ಕೂ ಕಿಟ್ ಕೋಪ ಮಾಡ್ಕೊಂತಾನೆ. ಅವಾಗ ಗ್ಲಾಸ್ ಅಲ್ಲಿ ಇರೋ ಜ್ಯೂಸ್ನ ಕೊಟ್ಟು ನೋಡ್ತಾನೆ. ಕಿಟ್ ಮಿಂಗ್ ಗ್ಲಾಸ್ ಅಲ್ಲಿ ಇರೋ ಜ್ಯೂಸ್ನ ಕೊಟ್ಟು ನೋಡ್ತಾನೆ. ಹಿಂಗೆ 2 ಜೋಡಿಗಳು ಲವ್ಸ್ ಮಾಡ್ತಾ ಇರ್ತಾರೆ. ಈ ಹೊಸ್ದಾಗಿ ಲವ್ ಮಾಡೋರ ಪಕ್ಕದಲ್ಲೂ ಇರಬಾರ್ದು, ಆಮೇಲೆ ಹೊಸ್ದಾಗಿ ಮದುವೆ ಆಗಿರೋರ ಪಕ್ಕದಲ್ಲೂ ಇರಬಾರ್ದು ಫ್ರೆಂಡ್ಸ್. ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ, ನಮ್ಮ ಜೊತೆಲಿ ಯಾರಿದ್ದಾರೆ ಅಂತಲೂ ನೋಡಲ್ಲ. ಅವರೆಲ್ಲ ಯಾವಾಗಲೂ ರೊಮ್ಯಾಂಟಿಕ್ ಮೂಡಲ್ಲೇ ಇರ್ತಾರೆ. ನೋಡೋ ನಮ್ಗೆಲ್ಲ ಮೇಲಿಂದ ಕೆಳಗಡೆವರೆಗೂ ಉರಿತಾ ಇರುತ್ತೆ. ಆಮೇಲೆ ನೆಕ್ಸ್ಟ್ ಸೀನಲ್ಲಿ ಒಬ್ಬನೇ ನಡ್ಕೊಂಡು ಹೋಗ್ತಾ ಇರೋವಾಗ ಅವನ ಹತ್ರ 3 ಜನ ಬಂದು ನೀನೇ ಅಲ್ವಾ ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇವನು ನನ್ನ ಹತ್ರ ನೀವೇನೋ ಮಾತಾಡ್ಬೇಕಂತ ಕೇಳಿದಾಗ ನಿನಗೆ ಎಷ್ಟು ಬೆಲೆ ಅಂತ ತುಂಬಾ ಅಸಹ್ಯವಾಗಿ ಕೇಳ್ತಾರೆ. ಅವಾಗ ಇವನಿಗೂ ಕನ್ಫ್ಯೂಸ್ ಆಗಿ ಏನೋ ಹೇಳ್ತಾ ಇದ್ದೀರಾ, ಏನ್ರೋ ಬೆಲೆ ಅಂತ ಕೇಳಿದಾಗ ಅದಕ್ಕೆ ನಿನ್ಗೆ ಎಷ್ಟೋ ಬೆಲೆ ಕೊಡಬೇಕು, 3,000 ರೂಪಾಯಿನ 4,000 ರೂಪಾಯಿನ ಅಂತ ಕೇಳ್ತಾರೆ. ಅವನು ನೀವೆಲ್ಲ ಏನೋ ತಪ್ಪಾಗಿ ಅರ್ಥ ಮಾಡ್ಕೊಂಡು ಬಂದು ನನ್ನ ಹತ್ರ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ತಾನೆ. ನಾನ್ ತಪ್ಪಾಗಲ್ಲ ಏನೋ ಅರ್ಥ ಮಾಡ್ಕೊಂತಾ ಇಲ್ಲಪ್ಪ, ಅಂದ್ರೆ ನೀನ್ ಈ ತರ ಎಲ್ಲ ಮಾತಾಡೋ ಕಾರಣ ಮೀನ್ ಹುಡುಗರ ಜೊತೆನೆ ನೀನ್ ಆಚೆ ಹೋಗೋದ, ಅದ್ರಲ್ಲೂ ಆ ಟೈಟಲ್ ಮೂನ್ಗಳ ಜೊತೆನೆ ನೀನ್ ಆಚೆ ಹೋಗೋದ, ಲಾಸ್ಟ್ ಇಯರ್ ಮೂನ್ ಈ ವರ್ಷ ಮೂನ್, ಹಂಗಂದ್ರೆ ನಿನ್ಗೆಲ್ಲ ಇಬ್ರಿಬ್ರು ಬೇಕಂತ ಏನಿ ತುಂಬಾ ಅಸಹ್ಯವಾಗಿ ಮಾತಾಡ್ತಾರೆ. ಅವಾಗ ಬೇಜಾರಾಗಿ ಅವ್ರ ಹತ್ರ ಏನು ಮಾತಾಡದೆ ಅಲ್ಲಿಂದ ಓಡೋಗ್ಬಿಡ್ತಾನೆ. ಆಮೇಲೆ ಇದನ್ನೆಲ್ಲ ಬಂದು ಅವ್ನು ಏಂಜಲ್ ಗ್ಯಾಂಗ್ಸ್ ಹತ್ರ ಹೇಳ್ತಾ ಇರ್ತಾನೆ. ಅವ್ರು ಇವನ ಹತ್ರ ನೀನ್ ತುಂಬಾ ಪಾಪ್ಯುಲರ್ ಕಣೋ, ಅದಕ್ಕೆ ನಿನ್ ಬಗ್ಗೆ ಈ ತರ ರೂಮರ್ಸ್ ಎಲ್ಲ ಸ್ಪ್ರೆಡ್ ಆಗ್ತಾ ಇದೆ, ನೀನ್ ಇದಕ್ಕೆಲ್ಲ ಯೋಚನೆ ಮಾಡಬೇಡ, ಇದೆಲ್ಲ ತುಂಬಾ ನಾರ್ಮಲ್ ಅಂತ ಹೇಳ್ತಾರೆ. ಅವಾಗ ಅವನು ಇಂಥ ಎಕ್ಸ್ಪೀರಿಯನ್ಸ್ ಎಲ್ಲ ನನಗೆ ಇದಕ್ಕೆ ಮುಂಚೆ ಆಗಿಲ್ಲ, ಅವ್ರು ನನ್ನ ಹತ್ರ ಬಂದು ನನ್ಗೆ ಎಷ್ಟು ಬೆಲೆ ಅಂತ ಕೇಳಿದ್ರು ಅಂತ ಹೇಳ್ತಾನೆ. ಆಮೇಲೆ ಬಗ್ಗೆ ಯಾರ್ಯಾರೋ ಏನೇನೋ ತಪ್ಪಾಗೆಲ್ಲ ಪೋಸ್ಟ್ ಮಾಡಿರ್ತಾರೆ. ಅದನ್ನ ಫ್ರೆಂಡ್ಸ್ ನೋಡ್ತಾರೆ. ಆದ್ರೆ ಅದನ್ನ ಹತ್ರ ಹೇಳೋದು ಬೇಡ ಅನ್ಕೊಂಡಿರ್ತಾರೆ. ಆದ್ರೆ ಅದನ್ನ ನಾನು ನೋಡ್ಲೇಬೇಕಂತ ಹೇಳಿ ಅವ್ರ ಫೋನ್ ಇಸ್ಕೊಂಡು ನೋಡ್ತಾನೆ. ನೋಡಿದ್ರೆ ಅವ್ನ ಫೋಟೋ ಹಾಕಿ ಅದ್ರ ಮೇಲೆ ನಿಮ್ಗೆ ಯಾವ ತರ ಸರ್ವಿಸ್ ಬೇಕೋ ಮಾಡ್ತೀನಿ, ಆಮೇಲೆ ಕಾಂಡಮ್ ಯೂಸ್ ಮಾಡಿ, ಹೇಳ್ಬೇಕು ಯಾವಾಗ ಬೇಕು ನನ್ಗೆ ಕಾಲ್ ಮಾಡಿ ಅಂತ ಹೇಳಿ ಹಾಕಿರ್ತಾರೆ. ಅದನ್ನ ನೋಡಿ ತುಂಬಾ ಬೇಜಾರಾಗಿ ಕೂತಿರ್ತಾನೆ. ಫ್ರೆಂಡ್ಸ್ ಇವನ್ನ ಒಂದ್ ಸ್ವಲ್ಪ ಸಮಾಧಾನ ಮಾಡ್ತಾರೆ. ಆಮೇಲೆ ಇವ್ನು ಬಂದು ಅವ್ನ ಫ್ರೆಂಡ್ಸ್ನ ಬಿಟ್ಬಿಟ್ಟು ಒಂಟಿಯಾಗಿ ಕೂತ್ಕೊಂಡಿರ್ತಾನೆ. ಅವಾಗ ಇವ್ನ ಮೊಬೈಲ್ಗೆ ಇವಾಗ ಯಾರ್ಯಾರು ಏನೇನೋ ಮೆಸೇಜ್ ಕಳ್ಸಿರ್ತಾರೆ. ಡಾಗ್ ಸ್ಟೈಲ್ ಮಾಡೋಣ, 69 ಪೊಸಿಷನ್ ಮಾಡೋಣ, ಆಮೇಲೆ ಬಾಯ್ ಫ್ರೆಂಡ್ ರೋಲ್ ಪ್ಲೇ ಮಾಡೋಣ, ಟಾಪ್ ಬಾಟಮ್ ಅಂತ ಕೇಳಿ ಅಸಹ್ಯವಾಗಿ ಅಲ್ಲ ಮೆಸೇಜ್ ಕಳ್ಸಿರ್ತಾರೆ. ಅದನ್ನೆಲ್ಲ ನೋಡಿ ತುಂಬಾನೇ ಅಳ್ತಾ ಇರ್ತಾನೆ. ಅವ್ರ ಫ್ರೆಂಡ್ಸು ಬಂದು ಅಲ್ಬೇಡು ಅಂತ ಸಮಾಧಾನ ಮಾಡ್ತಾ ಇರ್ತಾರೆ. ಇದ್ರೂ ಅಳು ತಡ್ಕೊಳಕ್ಕಾಗದೆ ಮೊಬೈಲ್ ಬಿಸಾಕಕ್ಕೆ ಹೋಗ್ತಾನೆ. ಅವಾಗ ಅವ್ರ ಫ್ರೆಂಡ್ಸ್ ಬಂದು ಅವ್ನ ಕೈ ಹಿಡ್ಕೊಂಡು ನೀನ್ ಹಿಂಗೆಲ್ಲ ಮಾಡಿದ್ರೆ ಮಾತ್ರ ಯಾವ್ದು ಸರಿ ಹೋಗಲ್ಲ, ಇದೆಲ್ಲ ಯಾರು ಮಾಡ್ತಾವ್ರೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾನೆ. ಆಮೇಲೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋ ರೂಮ್ನ ತೋರಿಸ್ತಾವ್ರೆ. ಅವ್ರ ಹುಡುಗರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಏಂಜಲ್ ಗ್ಯಾಂಗ್ಸ್ ಬಂದು ಅಲ್ಲಿ ನಿಂತ್ಕೊಂಡವಾಗ ಆ ಡ್ಯಾನ್ಸ್ ಹೇಳ್ಕೊಡೋರು ಅವ್ರನ್ನ ನೋಡಿ ಎದ್ರಕೊಂತಾರೆ. ಹೀಗೆ ಹಂಗೆ ಅವ್ರನ್ನ ಒಂದ್ ಕಡೆ ಎತ್ತಾಕೊಂಡು ಹೋಗಿ ಅವ್ರನ್ನ ತುಂಬಾನೇ ಎದುರಿಸ್ತಾ ಇರ್ತಾರೆ. ಅವರು ನೀವೆಲ್ಲ ನನ್ನನ್ನ ಎದುರಿಸ್ಬೇಡಿ, ನನಗೆ ತುಂಬಾ ಭಯ ಆಗ್ತಾ ಇದೆ, ಹಿಂಗೆಲ್ಲ ನನ್ನನ್ನ ನೋಡ್ಬೇಡಿ ಅಂತ ಹೇಳ್ತಾರೆ. ನಿನ್ಗೊಂದು ಕೊಡ್ತೀನಿ ನೋಡಿ, ನೀನೆಲ್ಲ ಮಾತಾಡ್ಲೇಬೇಡ, ನೀನೇ ಅಲ್ವಾ ಕ್ಯೂಟ್ ಬಾಯ್ ಪೇಜ್ ಅಕೌಂಟ್ನ ಓಪನ್ ಮಾಡಿರೋದು, ಆಮೇಲೆ ನಿನ್ನಿಂದಾನೇ ಅಲ್ವಾ ಈ ತರ ಎಲ್ಲ ಆಗಿರೋದು ಅಂತ ಹೇಳ್ತಾನೆ. ಅದಕ್ಕೂ ಆ ಅಮ್ಮ ಏನು ಹೇಳ್ದೆ ಸುಮ್ಮನೆ ಇರ್ತಾರೆ. ಅವಾಗ ಆ ಅಮ್ಮನ ಪಕ್ಕದಲ್ಲಿ ಇಬ್ರು ನಿಂತ್ಕೊಂಡಿರ್ತಾರಲ್ವಾ, ದಿಸಾ ಚಿನಿ,
ಇಷ್ಟು ಎಪಿಸೋಡ್ ಆದ್ಮೇಲೆ ಇವತ್ತೇ ಅವ್ರ ಹೆಸರು ಹೇಳ್ತಾ ಇದ್ದೀನಿ. ಅವರಿಬ್ರು ಯಮನ್ ಕಿವಿ ಹತ್ರ ಫೆದರ್ಸ್ ಇಟ್ಕೊಂಡು ಆಡಿಸ್ತಾ ಇರ್ತಾರೆ. ಪನಿಷ್ಮೆಂಟ್ ಈ ತರ ಪನಿಷ್ಮೆಂಟ್ ತುಂಬಾ ಮೋಸವಾಗಿರೋ ಪನಿಷ್ಮೆಂಟ್. ಅವಾಗಲೂ ಯಮ ಅವ್ರ ಹತ್ರ ನಾನು ನಿಮ್ಮನ್ನ ಬಿಟ್ಕೊಂತಾ ಇದ್ದೀನಿ, ನನ್ನನ್ನ ಬಿಟ್ಬಿಡಿ, ನನ್ನನ್ನ ಹೋಗೋಕ್ ಬಿಟ್ಬಿಡಿ ಅಂತ ಬೇಡ್ಕೊಂತಾ ಇರ್ತಾರೆ. ಅವಾಗ ಮನು ಅವ್ರ ಹತ್ರ ನಾನು ನಿನ್ಗೆ ಲಾಸ್ಟ್ ಚಾನ್ಸ್ ಕೊಡ್ತೀನಿ, ಅದನ್ನ ಯಾರು ಪೋಸ್ಟ್ ಮಾಡಿದ್ರು ಅಂತ ಕೇಳ್ತಾನೆ. ಅದಕ್ಕೆ ಅವರು ನಾನು ನಿಮ್ ಮೊದಲೇ ಹೇಳಿದಿಂತಾನೆ ಅದೊಂದು ಫೇಕ್ ಅಕೌಂಟ್ ಇಂದ ಬಂದಿರೋದು, ಅದನ್ನ ನೀವೇ ನೋಡಿದ್ರಲ್ವ ಅಂತ ಹೇಳ್ತಾರೆ. ಅದಕ್ಕೆ ಮನು ಅವ್ರ ಹತ್ರ ಹಂಗಂದ್ರೆ ಪಿಕ್ಚರ್ ಹಾಕಿ ಆ ಥರ ಎಲ್ಲ ಕಮೆಂಟ್ಸ್ ಬಂದಿರೋದು ನೀನು ನೋಡ್ದಾ ಇಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಅವರು ಹೌದು ನಾನು ನೋಡಿದೆ ಅಂತ ಹೇಳ್ತಾರೆ. ಅವಾಗ ಇವನು ಅವ್ರ ಹತ್ರ ನಾ ಅದನ್ನ ನೋಡಿದಾಗ ನೀನು ಯಾಕೆ ಡಿಲೀಟ್ ಮಾಡಿಲ್ಲ, ನಿನಗೆ ಗೊತ್ತಾ ಅದರಿಂದ ನನ್ನ ಹೆಸರೇ ಹಾಳಾಗೋಯ್ತು ಅಂತ ಹೇಳ್ತಾನೆ. ಅದಕ್ಕೆ ಮನು ಯಾವ ಹತ್ರ ಅವಳು ಯಾಕೆ ಡಿಲೀಟ್ ಮಾಡಿಲ್ಲ ಅಂದ್ರೆ ಅದರಿಂದ ಅವಳಿಗೆ ತುಂಬ ಲೈಕ್ಸ್ ಬರ್ತಾ ಇತ್ತು, ಅದಕ್ಕೆ ಅವಳು ಡಿಲೀಟ್ ಮಾಡಿಲ್ಲ. ಯಾರಿಗೆ ಏನು ಪ್ರಾಬ್ಲಮ್ ಬಂದರೆ ಏನು, ಅವಳಿಗೆ ಎಷ್ಟು ಲೈಕ್ಸ್ ಬರ್ತಾ ಇತ್ತು ಅದನ್ನೇ ಅವಳು ನೋಡ್ತಾ ಇದ್ಲು. ಆಮೇಲೆ ಜನಿ ದಿವಸ ತಿರ್ಗಾ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾನೆ. ಅವರು ಆ ಫೆದರ್ಸ್ನ ಇಟ್ಕೊಂಡು ಕತ್ತ ಹತ್ರ ಕಿವಿ ಹತ್ರ ಎಲ್ಲ ಸರಿಯಾಗಿ ಉಜ್ತಾ ಇರ್ತಾರೆ. ಅವಾಗ ಮೋನ ಯಮ್ಮನ ಹತ್ರ ಅದನ್ನೆಲ್ಲ ಡಿಲೀಟ್ ಮಾಡು ಅಂತ ಹೇಳ್ತಾನೆ. ಅವಾಗ ಅವರ ಆ ಪನಿಷ್ಮೆಂಟ್ನ ತಡ್ಕೊಳಕ್ಕಾಗದೆ ಆ ಅಕೌಂಟಲ್ಲಿ ಇರೋ ಎಲ್ಲ ಕಮೆಂಟ್ಸ್ನು ನಾನು ಇವಾಗಲೇ ಬ್ಲಾಕ್ ಮಾಡ್ತೀನಿ ಅಂತ ಹೇಳ್ತಾರೆ. ಮೋನ ಅವ್ರ ಹತ್ರ ನೀನು ಈ ಪೋಸ್ಟ್ ಮಾತ್ರ ಇಲ್ಲ, ಇದಕ್ಕೆ ಮುಂಚೆ ಎಷ್ಟು ಪೋಸ್ಟ್ ಹಾಕಿದೆಯಾ ಎಲ್ಲದನ್ನೂ ಡಿಲೀಟ್ ಮಾಡಬೇಕು ಅಂತ ಹೇಳ್ತಾನೆ. ಆಮೇಲೆ ಅವತ್ತು ನೈಟ್ ಬಂದು ಫಾರ್ ರೂಮಲ್ಲಿ ಮಾಡ್ಕೊಂಡಿರ್ತಾನೆ. ಫಾನು ಅವನ ಹತ್ರ ಏನು ಇವತ್ತು ಅಪ್ರೂಪಕ್ಕೆ ನನ್ನ ರೂಮಿಗೆ ಬಂದ್ಬಿಟ್ಟಿದ್ಯಾ, ಅವಾಗಲೂ ನೀನು ನಿನ್ನ ಪ್ಲೇಸಲ್ಲಿ ಇರೋದೇ ಅಲ್ವಾ ಇಷ್ಟ ಆಗುತ್ತೆ ಅಂತ ಕೇಳ್ತಾನೆ. ಅದಕ್ಕೆ ಏನು ಹೇಳ್ದೆ ಸುಮ್ಮನೆ ಮಾಡ್ಕೊಂಡಿರ್ತಾನೆ. ಫಾ ಅವನ ಹತ್ರ ನಿನ್ಗೇನಾದರೂ ಪ್ರಾಬ್ಲಮ್ಮಾ, ನೀನು ಏನಾದರೂ ನನ್ನ ಹತ್ರ ಹೇಳ್ಬೇಕಾದ್ರೂ ಹೇಳ್ಬೋದು ಅಂತ ಹೇಳ್ತಾನೆ. ಅದಕ್ಕೂ ಏನಿಲ್ಲ ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳ್ತಾನೆ. ಆವಾಗ ಫಾ ಅದೇನಿದೆಯೋ ಹೇಳು ಅಂತ ಕೇಳಿದಾಗ ನನ್ನ ಬಗ್ಗೆ ಅದೇನನ್ನು ತಪ್ಪಾಗಿ ರೂಮರ್ಸ್ ಎಲ್ಲ ಸ್ಪ್ರೆಡ್ ಆಗ್ತಾ ಇದೆ, ನನಗೆ ತುಂಬ ಅಸಹ್ಯ ಆಗ್ತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಫಾನು ಅದೆಲ್ಲ ನನಗೆ ಗೊತ್ತು, ಆದರೆ ನಾನು ಅದನ್ನೆಲ್ಲ ನಂಬಲ್ಲ, ನಾನು ದಿನ ನಿನ್ನ ಜೊತೆನೇ ಇರ್ತೀನಲ್ವಾ, ನೀನು ಹೆಂಗಂತ ನನಗೆ ಗೊತ್ತಾಗಲ್ವಾ, ಆಮೇಲೆ ನೀನು ನನಗೆ ಎಷ್ಟು ಚಾರ್ಜ್ ಮಾಡ್ತೀಯ ಅಂತ ಕೇಳ್ತಾನೆ. ಇವನು ಲೈಟಾಗಿ ಅವ್ನು ನೋಡ್ದು ನೀನು ಹಿಂಗೆಲ್ಲ ಮಾತಾಡ್ಬೇಡ ಅಂತ ಹೇಳ್ತಾನೆ. ಅವಾಗ ತಿರ್ಗಾ ಫಾ ಅವನ ಹತ್ರ ನಿನಗೆ ಗೊತ್ತು, ನೀನು ಇವಾಗ ತುಂಬ ಫೇಮಸ್ ಆಗಿದ್ಯಾ, ಬೇರೆಯವ್ರು ನಿನ್ನ ಬಗ್ಗೆ ತಪ್ಪಾಗಿ ಯೋಚನೆ ಮಾಡೋದನ್ನ ನಿನ್ನಿಂದ ನಿಲ್ಸಕ್ಕಾಗಲ್ಲ, ಆಮೇಲೆ ಯೋಚನೆ ಮಾಡೋ ನಿನ್ನ ಬಗ್ಗೆ ಆ ಥರ ತಪ್ಪಾಗಿ ಮಾತಾಡಿದ್ರಲ್ವಾ, ಅವರೆಲ್ಲ ಇವಾಗ ಏನು ಮಾಡ್ತಾ ಇರ್ತಾರೆ, ಗೇಮ್ಸ್ ಆಟಾಡ್ತಾ ಇರ್ತಾರೆ, ಮೂವೀಸ್ ನೋಡ್ತಾ ಇರ್ತಾರೆ, ಅವರೆಲ್ಲ ನಿಮ್ಮ ಬಗ್ಗೆ ಏನೇ ಯೋಚನೆ ಮಾಡಲ್ಲ, ಅದೆಲ್ಲ ನಿನ್ಗೆ ಗೊತ್ತು ತಾನೆ ಅಂತ ಕೇಳ್ತಾನೆ. ಅದಕ್ಕೆ ಅವನು ನನಗೆ ಗೊತ್ತು ಅಂತ ಹೇಳ್ತಾನೆ. ಹಾಗಂದ್ರೆ ನಿನ್ನ ಲೈಫಲ್ಲಿ ಇದೊಂದು ಒಳ್ಳೆ ಪಾಠ. ಆಮೇಲೆ ಜ್ಞಾಪಕ ಇಟ್ಕೊಯ್ತಾರಲ್ಲ, ಏನಾದರೂ ಪ್ರಾಬ್ಲಮ್ ಬಂದಾಗಲೇ ನೀನು ತುಂಬ ಸ್ಟ್ರಾಂಗ್ ಆಗಿರ್ತೀಯ, ಆಮೇಲೆ ಒಂದು ಸ್ವಲ್ಪ ನಾವು ನೀನು ಸ್ಮೈಲ್ ಮಾಡಿದ್ರೇ ತುಂಬ ಕ್ಯೂಟ್ ಹುಡುಗನಾಗಿರ್ತೀಯ ಅಂತ ಹೇಳ್ತಾನೆ. ಹಾಗೆ ಇವನು ಒಂದು ಸ್ವಲ್ಪ ಸಮಾಧಾನ ಆಗಿ ಫಾಗ್ ಐ ಲವ್ ಯು ಅಂತ ಹೇಳ್ಬಿಟ್ಟು ಅವ್ನು ಪಕ್ಕದಲ್ಲಿ ಮಾಡ್ಕೊಂಡಿರ್ತಾನೆ. ಪಕ್ಕದಲ್ಲಿ ಮಾಡ್ಕೊಂಡಿರಲ್ಲ, ತಪ್ಕೊಂಡು ಮಾಡ್ಕೊಂಡಿರ್ತಾರೆ. ಪ್ರಾಬ್ಲಮಲ್ಲಿ ಇರೋವಾಗ ಯಾರೇ ಎಷ್ಟೇ ಸಮಾಧಾನ ಮಾಡಿದ್ರು ಅವ್ರು ಸಮಾಧಾನ ಆಗಲ್ಲ, ಅವ್ರವ್ರ ಪಾರ್ಟ್ನರ್ ಬಂದು ಸಮಾಧಾನ ಮಾಡಿಸಿದ್ರೇ ಸಮಾಧಾನ ಆಗೋದು. ಯಾಕಂದರೆ ಅವ್ರಿಗೆ ಮಾತ್ರನೇ ಗೊತ್ತಿರುತ್ತೆ ಅವ್ರ ಜೊತೆನೇ ಇರೋರನ್ನ ಹೆಂಗೆ ಸಮಾಧಾನ ಮಾಡೋದು ಅಂತ. ನಾನು ಹಿಂಗೆಲ್ಲ ಮಾತಾಡೋದ್ರಿಂದ ಯಾರೋ ಒಬ್ರು ಕಮೆಂಟ್ಸಲ್ಲಿ ನೀವು ಲವ್ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಅಂದರೆ ನೀವು ಖಂಡಿತವಾಗ್ಲೂ ಲವ್ ಮ್ಯಾರೇಜೇ ಇರಬೇಕು ಅಂತ ಕೇಳಿದ್ರು. ಅದಕ್ಕೆ ನಾನು ಹೌದು ಅಂತ ರಿಪ್ಲೈ ಕಳಿಸಿದೆ. ಆಮೇಲೆ ತಿರ್ಗಾ ಅವರು ನೀವು ಲವ್ ಮಾಡೋರು ನಿಮ್ಮನ್ನು ತುಂಬಾ ಲವ್ ಮಾಡ್ತಾ ಇದ್ದಾರೆ ಅನಿಸುತ್ತೆ, ಅದರಿಂದ ನೀವು ತುಂಬ ಲಕ್ಕಿ ಅಂತ ಕಳಿಸಿದ್ರು. ಆಮೇಲೆ ನಾನು ಏಜ್ ಎಷ್ಟಿರ್ಬೋದು ಅಂತಲೂ ಕರೆಕ್ಟಾಗಿ ಕಳಿಸಿದ್ರು. ಅದಕ್ಕೆಲ್ಲ ನಾನು ಏನು ರಿಪ್ಲೈ ಮಾಡೋದು ಅಂತ ಗೊತ್ತಿಲ್ಲ, ಯಾಕಂದರೆ ಏಜ್ನ ಯಾವಾಗಲೂ ಯಾರ ಹತ್ರನೂ ಹೇಳ್ಕೊಳ್ಬಾರ್ದು, ಆದ್ದರಿಂದ ನಾನು ಅದಕ್ಕೆ ರಿಪ್ಲೈ ಕೊಟ್ಟಿಲ್ಲ. ಆಮೇಲೆ ನೀನು ಲವ್ ಮಾಡೋ ಪರ್ಸನ್ ನಿಮ್ಮನ್ನು ತುಂಬ ಲವ್ ಮಾಡ್ತಾರೆ, ಆದ್ದರಿಂದ ನೀವು ತುಂಬ ಲಕ್ಕಿ ಅಂತ ಕಳಿಸಿದ್ರು ನೋಡಿ, ಅದನ್ನು ನಾನು ಯಾಕೋ ಒಪ್ಕೊಳಕ್ಕಾಗಲಿಲ್ಲ. ಯಾಕಂದರೆ ನಾನು ಎಲ್ಲರ ಥರನೇ ಸಂತೋಷವಾಗಿರೋವಾಗ ಏನಾದರೂ ಒಳ್ಳೇದಾದಾಗ ಅದೇನು ಪುಣ್ಯ ಮಾಡಿಬಿಟ್ಟು ಬಂದು ನಾನು ಇವ್ರನ್ನ ಕಟ್ಕೊಂಡು ಅಂದ್ಕೊಂಡಿರ್ತೀನಿ, ಅದೇ ಕಷ್ಟನೂ ಇಲ್ಲ ಜಗಳನೂ ಏನಾದರೂ ಆದಾಗ ಅದು ಏನು ಪಾಪ ಮಾಡಿಬಿಟ್ಟು ಬಂದು ನಾನು ಇವ್ರನ್ನ ಕಟ್ಕೊಂಡು ಅಂದ್ಕೊಂಡಿರ್ತೀನಿ. ಎಲ್ಲರ ಮೈಂಡ್ಸೆಟ್ಟು ಹೀಗೆ, ನಾನು ಹಂಗೆ. ಆದ್ದರಿಂದ ಲವ್ ಅನ್ನೋ ವಿಷಯದಲ್ಲಿ ನಾನು ಲಕ್ಕಿ ಅಂತೆಲ್ಲ ನಾನು ಏನು ಹೇಳ್ಕೊಳಕ್ಕಾಗಲ್ಲ ಫ್ರೆಂಡ್ಸ್. ಇದನ್ನೆಲ್ಲ ನಾನು ಅವ್ರ ಕಮೆಂಟ್ಸಲ್ಲಿ ಹೇಳೋಕ್ಕಾಗಲಿಲ್ಲ, ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಅವ್ರಿಗೆ ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಬ್ಬರು ಸಬ್ಸ್ಕ್ರೈಬರ್ ಲವ್ ಸೆಂಟರ್ ಅಂತ ಬಿಗಿನಿಂಗ್ ಮೂವಿಗೆ ಎಪಿಸೋಡ್ 2 ಕೇಳ್ತಾ ಇದ್ದೀರಾ. ಏನೋ ಎಪಿಸೋಡ್ 2 ನೆಕ್ಸ್ಟ್ ಇಯರೇ ರಿಲೀಸ್ ಆಗುತ್ತೆ ಫ್ರೆಂಡ್ಸ್, ಅದುವರೆಗೂ ಕೇಳಬೇಡಿ. ರಿಲೀಸ್ ಆಗಿದೆ, ಅದನ್ನು ನಾನು ರಿವ್ಯೂ ಕೊಡ್ತೀನಿ. ಆಮೇಲೆ ನೆಕ್ಸ್ಟ್ ಡೇ ಕಾಲೇಜಲ್ಲಿ ನಮ್ಮ ನ್ಯೂ ಹುಡುಗನಿಗೆ ಯಾವುದೋ ಒಂದು ಕಾಲ್ ಬರುತ್ತೆ, ಅದು ತಪ್ಪಾಗಿರೋ ಕಾಲೇ. ಅದನ್ನು ಚಬಿ ಹುಡುಗನೇ ಅಟೆಂಡ್ ಮಾಡ್ತಾನೆ. ಕಾಲ್ ಮಾಡಿದವರು ನಾನು ಹತ್ರ ಮಾತಾಡಬೇಕು ಅಂತ ಹೇಳಿದಾಗ ಅಣ್ಣ ಇಲ್ಲ ಇವಳೇ ನಾನೇ ಇಲ್ಲೇ ಇದ್ದೀನಿ, ಆಮೇಲೆ ನನ್ನ ಹತ್ರ ತುಂಬ ದೊಡ್ಡ ಬಾಕ್ಸ್ ಇದೆ, ನಾನು ಎಲ್ಲ ಪೊಸಿಷನಲ್ಲೂ ಬೆಟ್ರಾಗಿರ್ತೀನಿ, ಆಮೇಲೆ ನೀನು ನನ್ನ ಜೊತೆ ಬಂದರೆ ನೀನು ಬ್ರೇಕ್ಫಾಸ್ಟು ಫ್ರೀ ಅಂತ ಹೇಳ್ತಾರೆ. ಅದಕ್ಕೆ ಆ ಕಡೆ ಇರೋನು ನೀನು ಏನೇ ಹೇಳಿದ್ರು ನಾನು ನಿನ್ನ ಜೊತೆ ಬರಲ್ಲ ಅಂತ ಹೇಳ್ತಾನೆ. ಆವಾಗ ಚಬಿ ಹುಡುಗನ ಕಾಲ್ ಮಾಡಿದವನ ಹತ್ರ ನೀನು ಹಿಂಗೆಲ್ಲ ಮಾತಾಡ್ತಾ ಇದೆಯಾ ಅಂದರೆ ನಿನ್ನ ಮುಖ ಯಾವ ಅವತಾರದಲ್ಲಿ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ಆಮೇಲೆ ನೀನು ಬೆಳಗ್ಗೆನೇ ಮೂಡಾಗಿ ಬರೀತೀಯಾ, ನೀನು ದೇವಸ್ಥಾನಕ್ಕೆ ಹೋಗು, ಪ್ರೇಯರ್ ಮಾಡು, ಸ್ವಿಮ್ಮಿಂಗ್ ಮಾಡು, ಆದ್ದರಿಂದ ನಿನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ನೆಕ್ಸ್ಟ್ ಜನ್ಮದಲ್ಲಿ ಆದರೂ ಕಾಸು ಕೊಟ್ಟು ಸೆಕ್ಸ್ನ ತೊಗೊಂಡ್ಬೇಡ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಅವ್ರು ಹಂಗೆ ಮಾತಾಡೋದನ್ನ ಕೇಳಿ ಗ್ಯಾಂಗಾಗಿ ಫುಲ್ ಖುಷಿ ಆಗೋಗುತ್ತೆ. ಆವಾಗ ಪಾರ್ಕ್ ಹುಡುಗ ಅವ್ರ ಹತ್ರ ಬರ್ತಾನೆ. ಅವರು ಅವನ್ನ ನೋಡಿದೆ, ಏನು ಇಷ್ಟು ಬೆಳಗ್ಗೆನೇ ಬಂದಿದೆಯಾ ಅಂತ ಕೇಳಿದ್ರೆ ನಾನು ಸುಮ್ಮನೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾನೆ. ಆಮೇಲೆ ಹತ್ರ ಒಂದು ಹಾಯ್ ಹೇಳಿ ಆಮೇಲೆ ನೆಕ್ಸ್ಟ್ ಮಾತ್ರ ಅವನ ಹತ್ರ ನಿನಗೆ ಎಷ್ಟು ಬೆಲೆ ಅಂತ ಕೇಳ್ತಾನೆ. ಆವಾಗ ಅವರೆಲ್ಲ ಇವನು ಬಂದು ಹಿಂಗೆ ಮಾತಾಡ್ತಾವನ ಅಂತ ತುಂಬ ಶಾಕಿಂದ ನೋಡ್ತಾ ಇರ್ತಾರೆ. ಲೆಸಿ ಚಿನಿಯಕ್ಕಂತ ಅವ್ನ ಹೊಡಿಯೋಕ್ಕೆ ಎದೊಳ್ಬಿಡ್ತಾರೆ. ಆವಾಗ ಅವನೇ ಸಮಾಧಾನ ಮಾಡಿಕೊಂಡ್ರು, ನಾನು ಸುಮ್ಮನೆ ಜೋಕ್ ಮಾಡಿದೆ, ಕ್ಯೂಟ್ ಬೈ ಪೇಜಲ್ಲಿ ನಿನ್ನ ಬಗ್ಗೆ ಎಲ್ಲ ನಿಜನೂ ಪೋಸ್ಟ್ ಮಾಡಿದ್ದಾರೆ, ಫಸ್ಟ್ ನಿನ್ನ ಬಗ್ಗೆ ಹಾಕಿರೋದನ್ನೆಲ್ಲ ರೂಮರ್ಸ್ ಅಂತಲೂ ಹೇಳಿದ್ದಾರೆ, ಆದ್ದರಿಂದ ಇದ್ರ ಮೇಲೆ ನೀವು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡಿ ಅಂತ ಹೇಳ್ತಾನೆ. ಅದಕ್ಕೆ ಮೌನ ಅವರೆಲ್ಲ ನಿಜ ಪೋಸ್ಟ್ ಮಾಡಿರಲೇಬೇಕು, ಯಾಕಂದರೆ ಅವ್ರು ಒಂದು ಸ್ವಲ್ಪ ಪಾಠ ಕಲ್ತಿದ್ದಾರೆ ಅಂತ ಹೇಳ್ತಾನೆ. ಆವಾಗ ಪಾರ್ಕು ಹತ್ರ ಇದ್ರ ಮೇಲೆ ನೀನು ತಲೆ ಎತ್ತು ನಡೀಬೋದು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಆಮೇಲೆ ನೆಕ್ಸ್ಟ್ ಸೀನಲ್ಲಿ 4th VM ಅಂತ ವೇಟ್ ಮಾಡ್ತಾ ಇರ್ತಾರೆ.
ಆವಾಗ ಯೋ ಅಲ್ಲಿ ಬಂದು ಫೋರ್ತ್ ಹತ್ರ ನಿನ್ನನ್ನು ನೋಡಿ ಇಷ್ಟು ದಿನ ಆಯಿತು ಹೆಂಗಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಚೆನ್ನಾಗೇ ಇದ್ದೀನಿ ಅಂತ ಹೇಳ್ತಾನೆ. ಆದರೆ ಅಲ್ಲಿ ನಿಂತ್ಕೊಂಡಿರೋ ಭೀಮ್ಗೆ ಹೋಗ್ತಾ ಇರುತ್ತೆ. ಅವನು ಯೋ ಹತ್ರ ನೀನು ಫೋರ್ತ್ ಹತ್ರ ತುಂಬ ಮಾತಾಡಬೇಡ, ಆಮೇಲೆ ಪಾಪಪ್ಪ ಅವನು ತುಂಬ ಜೆಲಸ್ ಆಗುತ್ತೆ ಅಂತ ಹೇಳ್ತಾನೆ. ಆವಾಗ ಫೋರ್ತು ಭೀಮ್ ಹತ್ರ ನೀನು ಜೆಲಸ್ ಆಗುತ್ತೆ ಅಂದ್ಕೊಂಡಿದ್ಯಾ, ಇಲ್ಲಾಂದರೆ ನನ್ನಿಂದ ನಿನಗೆ ಜೆಲಸ್ ಆಗ್ತಾ ಇದೆಯಾ ಅಂತ ಕೇಳ್ತಾನೆ. ಆದರೆ ಇವರಿಬ್ಬರು ಎಷ್ಟು ಕ್ಲೋಸ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಅವನು ಭೀಮ್ ಹತ್ರ ಇವಾಗ ನೀವು ಯಾಕೆ ಇಲ್ಲಿ ಬಂದ್ರಿ ಅಂತ ಕೇಳ್ತಾನೆ. ಅದಕ್ಕೆ ಅವನು ಮೆಡಿಕಲ್ ಪಿಕ್ಲೇಟ್ ಹತ್ರ ಇರ್ತಾನೆ. ಅವ್ನು ನಿನ್ನನ್ನು ಅಲ್ಲಿ ಕರ್ಕೊಂಡು ಬರೋಕ್ಕೆ ಹೇಳ್ದ ಅಂತ ಹೇಳ್ತಾನೆ. ಆಮೇಲೆ ಕಾರಲ್ಲಿ ಹೋಗ್ತಾ ಇರೋವಾಗ ಫೋರ್ತು ಭೀಮ್ ಯೋ ಹತ್ರ ನಿನ್ಗೇನಾದರೂ ತಿಂತಿ ಹೊಟ್ಟೆ ಹಸಿತಾ ಇದೆ, ನಿನ್ಗೇನಾದರೂ ಕೊಡಿಸ್ಲ ಅಂತ ಕೇಳ್ತಾರೆ. ಅದಕ್ಕೆ ಅವನು ಅದೆಲ್ಲ ನಿಮಗೆ ಬಿಟ್ಟಿದ್ದೀನಿ, ನೀವು ಏನು ಕೊಡಿಸಿದ್ರು ನಾನು ತಿಂತೀನಿ ಅಂತ ಹೇಳ್ತಾನೆ. ಆಮೇಲೆ ಅವ್ರ ಹತ್ರ ನೀವಿಬ್ಬರು ಡೇಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಭೀಮ್ ಅವನ ಹತ್ರ ನೀನೇನು ಲೂಸೇನು, ನನ್ನ ಸೈಜೇನು ಅವ್ನ ಸೈಜೇನು ಅಂತ ಕೇಳ್ತಾನೆ. ಇದರಲ್ಲಿ ಯಾಕೆ ಸೈಜ್ ಬಂತಂತ ಗೊತ್ತಿಲ್ಲ. ಆಮೇಲೆ ನಾವಿಬ್ಬರು ಒಂದೇ ಥರ ಇರೋ ರಾಕ್ಷಸರುಗಳು, ನಾವಿಬ್ಬರು ಹೆಂಗೆ ಡೇಟ್ ಮಾಡೋಕ್ಕಾಗುತ್ತೆ ಅಂತ ಕೇಳ್ತಾನೆ. ಅದಕ್ಕೆ ಅವನು ಡೇಟ್ ಮಾಡೋಕ್ಕೆ ಸೈಜ್ ಎಲ್ಲ ಏನು ಬೇಕಾಗಿಲ್ಲ ಅಲ್ವಾ ಫೋರ್ತ್ ಅಂತ ಕೇಳ್ತಾನೆ. ಅದಕ್ಕೆ ಫೋರ್ತ್ ಹೌದೌದು ಯೋ ಹೇಳೋದೇ ಸರಿ ಅಂತ ಹೇಳ್ತಾನೆ. ಆವಾಗ ಭೀಮು ಯೋ ಹತ್ರ ನೀನು ನನ್ನ ಕಡೆನಾ ಅವ್ನ ಕಡೆನಾ, ನೀನು ನನ್ನ ಟೀಮಾ ಅವ್ನ ಟೀಮಾ ಅಂತ ಕೇಳ್ತಾನೆ. ಅದಕ್ಕೆ ಫೋರ್ತ್ ಯೋ ಹತ್ರ ನೀನು ಅವ್ನ ಕಡೆ ಅಂತ ನೆನ್ತಾರೆ. ಅವ್ನ ಕಡೆ ಇರೋರೆಲ್ಲ ಯಾರ ಹತ್ರನೂ ಏನೂ ಮಾತಾಡಲ್ಲ, ಮನಸ್ಸಲ್ಲಿ ಏನಿದೆಯೋ ಅದನ್ನು ಹೇಳೋದೇ ಇಲ್ಲ ಅಂತ ಹೇಳ್ತಾನೆ. ಆದರೆ ನೀನು ನನ್ನ ಕಡೆ ಅಂತ ಬಂದರೆ ನಾವು ಲವ್ ಮಾಡೋರನ್ನ ಲವ್ ಮಾಡ್ತಾ ಇದ್ದೀವಿ ಅಂತ ಓಪನ್ ಆಗಿ ಹೇಳ್ತೀವಿ. ಇವಾಗ ನೀನು ಯಾವ ಕಡೆ ಚೂಸ್ ಮಾಡ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ಭೀಮು ಯೋ ಹತ್ರ ನೀನು ಫೋರ್ಸ್ ಮಾತೆಲ್ಲ ಕೇಳಲೇ ಬೇಡ, ಅವ್ನ ತಲೆ ಗೇಟಾದಾಗಿಂದ ಏನೇನೋ ಹುಚ್ಚಿನ ಥರ ಮಾತಾಡ್ತಾ ಇದ್ದಾನೆ, ಅದರಿಂದ ಅವ್ನ ಮಾತೆಲ್ಲ ನೀನು ಕೇಳಬೇಡ ಅಂತ ಹೇಳ್ತಾನೆ. ಆಮೇಲೆ ನೋಡಿದ್ರೆ ಭೀಮ್ ಫೋರ್ತ್ ಯೋ ಕಿಟ್ ಫೋರ್ತ್ ಇವ್ರು 5 ಜನ ಒಂದು ದೊಡ್ಡ ಪೀಸನ ಇಟ್ಕೊಂಡು ಬ್ಯಾಟಿಂಗ್ ಮಾಡ್ತಾವ್ರೆ. ಇವಾಗ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಇವಾಗ ಒಂದು ಸೀಟ್ ನಡೆಯುತ್ತೆ ಅಂದ್ಕೊಂಡಿದ್ದೆ, ಆದರೆ ನಡೆದಿಲ್ಲ. ಅದು ಏನಂದರೆ ಯಾವಾಗಲೂ ಎಲ್ಲ ಹೀರೋಗಳು ತುಟಿಯಲ್ಲಿ ಮೆತ್ಕೊಂಡಿರೋ ಥರ ತಾನೇ ಎಲ್ಲ ತಿಂತಾ ಇರ್ತಾರೆ. ಯೋ ಹಂಗೆ ತಿಂತಾನೆ, ಅದನ್ನು ತೆಗಿತಾನೆ ಅಂದ್ಕೊಂಡಿದ್ದೆ, ಆದರೆ ಆ ಥರ ಎಲ್ಲ ಏನೂ ನಡೆದಿಲ್ಲ. ಯೋ ಹತ್ರ ಒಂದು ಹೊಸ ಸಿಮ್ ಕಾರ್ಡ್ ಕೊಡ್ತಾನೆ. ಯಾಕಂದರೆ ಯೋ ನಂಬರ್ಗೆ ಯಾವುದಾದ್ರೂ ತಪ್ಪಾಗಿರೋ ಕಾಲ್ಸ್ ಮತ್ತು ಮೆಸೇಜ್ ಮತ್ತು ಕಮೆಂಟ್ಸ್ ಎಲ್ಲ ಬರ್ತಾ ಇರುತ್ತಲ್ವ, ಅದಕ್ಕೆ ಆ ನಂಬರ್ನ ಬಿಸಾಕ್ಬಿಟ್ಟು ಈ ನಂಬರ್ನ ಇಟ್ಕೊಳ್ಳೋ ಅಂತ ಹೇಳಿ ಹೊಸ ಸಿಮ್ ಕಾರ್ಡ್ನ ಕೊಟ್ಟವನೆ. ಆಮೇಲೆ ಕಿಟ್ ಭೀಮ್ 3 ಜನ ಸೀರಿಯಸ್ಸಾಗಿ ಕೂತ್ಕೊಂಡು ಓದ್ಕೊತಾ ಇರ್ತಾರೆ. ಈ ಫೋರ್ತ್ ಹಾಯಾಗಿ ಬೆಂಚ್ ಮೇಲೆ ಮಲ್ಕೊಂಡಿರ್ತಾನೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಯೋಗು ಚೆನ್ನಾಗಿ ನಿದ್ದೆ ಬಂದ್ಬಿಡುತ್ತೆ. ಇವನು ಮಲ್ಕೊಂಡಿರೋವಾಗ ಅವನ ಹತ್ರ ಬರ್ತಾನೆ. ಇವನು ನಿದ್ದೆಯಿಂದ ಎದ್ದು ಪಕ್ಕದಲ್ಲಿ ಕೂತ್ಕೊಂಡಿರೋದನ್ನ ನೋಡಿ ನಿಂದು ಮುಗಿತ ಅಂತ ಕೇಳಿದ್ರೆ ಇನ್ನೂ ಮುಗ್ದಿಲ್ಲ, ಆದರೆ ನೀನು ನನ್ನ ಜೊತೆ ಟಾಯ್ಲೆಟ್ ಬರ್ತೀಯ ಅಂತ ಕೇಳ್ತಾನೆ. ಆಮೇಲೆ ಇಬ್ರು ಟಾಯ್ಲೆಟ್ ಬರ್ತಾರೆ. ಯೋ ಬಂದು ಕೈ ತೊಳಿತಾ ಇರ್ತಾನೆ. ಆವಾಗ ಹಿಂದೆಯಿಂದ ಬಂತು ಅಲ್ಲಿರೋ ಲೈಟ್ಸ್ ಎಲ್ಲ ಆಫ್ ಮಾಡಿ ಮೆತ್ತಗೆ ಯೋ ಹತ್ರ ಬರ್ತಾ ಇರ್ತಾನೆ. ಆವಾಗ ಇವನು ಹಿಂದೆ ಹೋಗ್ತಾ ಅವನ್ನ ಬಂದು ಸರಿಯಾಗಿ ಲಾಕ್ ಮಾಡ್ಕೊತಾನೆ. ಆಮೇಲೆ ಯೋ ಕೆನ್ನೆಗೆ ನಿತ್ಸಲ್ಲೆಲ್ಲ ಕಿಸ್ ಮಾಡ್ತಾ ಇರ್ತಾನೆ. ಆವಾಗ ಅವನು ಅಂತ ಕರೆದಾಗ ಕಿಸ್ ಮಾಡೋದನ್ನ ನಿಲ್ಸಿ ಕೈ ತೊಳ್ಕೊತಾ ಇರ್ತಾನೆ. ಆವಾಗ ತಿರ್ಗಾ ಯೋ ಬ್ರದರ್ ಅಂತ ಕರೆದಾಗ ತಿರ್ಗಾ ಬಂದು ಅವ್ನು ನಿಪ್ಸಲ್ಲಿ ಕಿಸ್ ಮಾಡ್ತಾ ಇರ್ತಾನೆ. ಆಮೇಲೆ ಯೋ ಶರ್ಟ್ ಬಟನ್ಸ್ ಎಲ್ಲ ಬಿಚ್ಚಿ ಅಲ್ಲೇ ರೊಮ್ಯಾನ್ಸ್ ಮಾಡ್ತಾ ಇರ್ತಾನೆ. ಆವಾಗ ಯೋ ಹತ್ರ ನಾವು ಇಲ್ಲಿ ಹಿಂಗೆ ಮಾಡೋದು ಸರಿ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನಿನ್ನ ಮೇಲೆ ನಾನು ಮಾರ್ಕ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಅಂತ ಹೇಳಿ ಅವ್ನ ಶರ್ಟ್ ಬಟನ್ಸ್ ಎಲ್ಲ ಹಾಕಿ ಇದ್ರ ಮೇಲೆ ಏನು ಮಾಡೋದು ಬೇಡ ಅಂತ ಹೋಗ್ತಾ ಇರೋವಾಗ ಯೋ ಹಿಂದೆಯಿಂದ ಬಂದು ಅವನ್ನ ತಪ್ಕೊಂಡು ನಾನು ನಿನ್ನ ಮೇಲೆ ಮಾರ್ಕ್ ಮಾಡ್ಬೋದು ಅಂತ ಕೇಳ್ತಾನೆ. ಹಂಗೆ ಕೇಳಿದೆ ಅವ್ನ ಕಡೆ ತಿರುಗಿ ನೋಡಿ ಅವ್ನ ಲಿಪ್ಸಲ್ಲಿ ಸಾಫ್ಟಾಗಿ ಒಂದು ಕಿಸ್ ಕೊಟ್ಟು ಅವ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಇಬ್ಬರು ಯೋ ರೂಮಿಗೆ ಬರ್ತಾರೆ. ಬಿಟ್ ಮೇಲೆ ಮಾಡ್ಕೊಂಡಿದ್ದು ಯೋ ಅವನ ಮೇಲೆ ಕೂತ್ಕೊಂಡು ಶರ್ಟ್ ಬಟನ್ಸ್ ಎಲ್ಲ ಬಿಚ್ಚೋದಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆಮೇಲೆ ಇವನ್ ಶರ್ಟ್ ಬಟನ್ಸ್ನು ನಾಚಿಕೆಯಿಂದ ಬಿಚ್ಚೋದಾ ಬೇಡವಾ ಅಂತ ಬಿಚ್ತಾ ಇರ್ತಾನೆ. ಆವಾಗ ಅವನ ಹತ್ರ ಇವಾಗ ನೀನು ರೆಡಿಯಾಗಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೌದಂತ ಹೇಳಿ ಹಣೆಗೊಂದು ಕಿಸ್ಸು ಮತ್ತು ಮೂಗಿಗೊಂದು ಕಿಸ್ಸು ಅಂತ ಕೊಟ್ಟು ತಿರ್ಗಾ ಲಿಪ್ಸಲ್ಲಿ ಕಿಸ್ ಕೊಡೋಣ ಅಂತ ಹೋಗೋವಾಗ ಅವ್ನಿಗೇನೋ ಯೋಚನೆ ಬಂದು ಹತ್ರ ನೀನು ನನಗೊಂದು ಪ್ರಾಮಿಸ್ ಮಾಡ್ತೀನಿ, ನೀನು ಯಾವತ್ತೂ ನನ್ನನ್ನು ಬಿಟ್ಟು ಹೋಗ್ಬಾರ್ದು ಅಂತ ಹೇಳ್ತಾನೆ. ಅದಕ್ಕೆ ಅವನು ನಾನು ಪ್ರಾಮಿಸ್ ಮಾಡ್ತೀನಿ, ನಾನು ಯಾವಾಗಲೂ ನಿನ್ನನ್ನು ಲವ್ ಮಾಡ್ತೀನಿ ಮತ್ತು ಯಾವಾಗಲೂ ನಾನು ನಿನಗಂತ ಕೇರ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಮೆತ್ತಗೆ ಅವನ ಹತ್ರ ಹೋಗಿ ಅವ್ನ ಲಿಪ್ಸಲ್ಲಿ ಸಾಫ್ಟಾಗಿ ಕಿಸ್ ಮಾಡ್ತಾ ಇರ್ತಾನೆ. ಈ ಕಿಸ್ ಯಾಕೆ ಅಷ್ಟು ಕಿಕ್ಕಾಗಿಲ್ಲ ಅಂದರೆ 2020 ರಿಲೀಸ್ ಆಗಿರೋ ಸೀರೀಸು, ಆದರೆ ಇವಾಗ ಬರೋ ಸೀರೀಸ್ನ ಇಂಟಿಮೆಂಟ್ ಸೀನ್ಸ್ನೆಲ್ಲ ನೋಡೋಕ್ಕೆ ಆಗಲ್ಲ. ಅದರಲ್ಲೂ ಒಂದು ಸ್ವಲ್ಪ ಸೀರೀಸ್ ಎಲ್ಲ ಇದೆ ಪ್ರಸಾದ್, ಅದನ್ನು ನಾನು ಡೀಪ್ ನೈಟ್ ಸೀರೀಸಲ್ಲಿ ಹೇಳ್ತೀನಿ. ಆ ಸೀರೀಸಲ್ಲಿ ಹೇಳೋವಾಗಲೇ ಫ್ಲೋಗಳು ಚೆನ್ನಾಗಿ ಬರುತ್ತೆ. ಇದು ಒಂದು ಸ್ವಲ್ಪ ಸೀನ್ಸ್ ಎಲ್ಲ ಇದರಲ್ಲಿ ಇಂಟಿಮೆಂಟ್ ಸೀನ್ಸ್ ಎಲ್ಲ ಬೋರ್ ಹೊಡಿತದೆ ಅಲ್ವಾ, ಅದರಿಂದ ಈ ಸೀರೀಸಲ್ಲಿ ಬೇಡ. ಆಮೇಲೆ ಇವತ್ತು ಎಲ್ಲ ಕೆಲಸನೂ ಮುಗಿಸಿ ಬೆಡ್ ಮೇಲೆ ಮಾಡ್ಕೊಂಡಿದ್ದಾರೆ, ಬನಿಯನ್ನು ಹಾಕೊಂಡು ಮಾಡ್ಕೊಂಡಿದ್ದಾರೆ. ಇವಾಗ ಬರೋ ಸೀರೀಸಲ್ಲೆಲ್ಲ ಬನಿಯಲ್ಲಿ ಹಾಕೊಂಡು ಮಾಡ್ಕೊಂಡಿರ್ತಾರೆ, ಏನು ಹಾಕೊಂಡು ಮಾಡ್ಕೊಂಡಿರ್ತಾರೆ ಏನೂ ಇರಲ್ಲ. ಅವಾಗ ಹತ್ರ ನೀನು ಮಾಡ್ಕೊಂಡಿದ್ದೀಯ ಅಂತ ಕೇಳಿದ್ರೆ ಹೌದಾ ನಾನು ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವನು ನಿನ್ನ ನಿದ್ದೆನೇ ನನಗೆ ಆನ್ಸರ್ ಮಾಡ್ತಾ ಇದೆಯಾ ಅಂತ ಕೇಳಿದ್ರೆ ಏನು ಹೇಳಿದೆ ಸೈಲೆಂಟಾಗಿ ಸ್ಮೈಲ್ ಕೊಡ್ತಾನೆ. ಆವಾಗ ಅಂತ ಕರೆದಾಗ ಇವನು ಕಣ್ಬಿಟ್ಟು ನೋಡ್ತಾನೆ. ಆವಾಗ ಅವನು ಇವನ ಹತ್ರ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಅದಕ್ಕೆ ಇವನು ನಿನಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ತಪ್ಕೊತಾನೆ. ಏನಿಗೆ ಎಪಿಸೋಡ್ 10 ಇಲ್ಲೇ ಮುಗಿತಾ ಇದೆ.